ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಮನ್ ಬ್ಲಾಗ್. ಫ್ರೆಂಡ್ಸ್, ಇವತ್ತು ನೋಡಿರಿ ನಾನು ಆಲೂಗಡ್ಡೆ ಪಲ್ಯ ಆಮೇಲೆ ಅನ್ನ ಮಾಡಾಕತ್ತೀನಿ ರೀ. ಸೊ ಅನ್ನಕ್ಕೆ ಈಗ ಇಟ್ಟಿದ್ದೀನಿ ರೀ, ಆಲೂಗಡ್ಡೆ ಪಲ್ಯ ಮಾಡಾಕತ್ತೀನಿ ರೀ. ಸೊ ಸಿಂಪಲ್ಲಾಗಿ ಒಂದು ರೆಸಿಪಿ ತೋರ್ಸಾಕತ್ತೀನಿ ರೀ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿಗೆ ಮಸಾಲೆ ಏನೆಲ್ಲ ತೊಗೊಂಡಿದ್ದೀನಿ ನೋಡಿರಿ. ಫಸ್ಟಾಗಿ ನಾನು ಒಂದು ಉಳ್ಳಾಗಡ್ಡಿ ತೊಗೊಂಡೇನಿ ರೀ, ಒಂದು ಟಮಾಟಿ ಆಮೇಲೆ ಕರಿಬೇವು, ಇದಿಷ್ಟ ಸಾಕ್ರಿ. ನೀವು ಕೊತ್ತಂಬರಿ ಬೇಕಿದ್ರೆ ಹಾಕ್ಕೋಬೋದು ರೀ, ಇಲ್ಲಿಕ್ರ ಸ್ಕಿಪ್ ಮಾಡ್ಕೋಬೋದು ರೀ. ಈ ಕಡೆ ಆಲೂಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ನಾನು ಇದು ಉಳ್ಳಾಗಡ್ಡಿ ಟಮಾಟಿದು ಪಲ್ಯ ಮಾಡ್ತಾಯಿದ್ದೀನಿ ರೀ. ಸೊ ಮಸ್ತ್ ಆಗುತ್ತೆ ರೀ, ಭಾಳ ಸಿಂಪಲ್ಲೂ ಐತಿ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಏನಿಲ್ಲ. ಇಷ್ಟರಾಗ ನೀವು ಆಲೂಗಡ್ಡೆ ಪಲ್ಯನ ಮಾಡ್ಕೋಬೋದು ರೀ ಮನ್ಯಾಗ. ಆಮೇಲೆ ಮಸ್ತ್ ಆಕೈತೆ ರೀ, ರೊಟ್ಯಾಗ ಚಪಾತಿಯಾಗಂತೂ ಸಖತ್ ಕಾಂಬಿನೇಷನ್ ರೀ. ಸೊ ಬರ್ರಿ ಫ್ರೆಂಡ್ಸ್, ಫಸ್ಟಾಗಿ ನಾನು ಕುಕ್ಕರ್ ಇಟ್ಟಿದ್ದೀನಿ ರೀ. ಅಂದ್ರೆ ಕುಕ್ಕರ್ನಾಗ ಮಾಡ್ತೀನಿ ರೀ. ಒಂದು 5 ನಿಮಿಷದಾಗ ಈ ಪಲ್ಯ ರೆಡಿ ಆಗ್ತೈತೆ ರೀ ಕುಕ್ಕರ್ನಾಗ ಮಾಡಿದ್ರೆ. ಮತ್ತು ನಮ್ಗೆ ಡಬರ್ಯಾಗ ಮಾಡಿದ್ರೆ ಒಂದು ಸ್ವಲ್ಪ ಲೇಟ್ ಅನಿಸ್ತೈತೆ ರೀ. ಈಗ ನೋಡಿರಿ, ನಾನು ಇದಕ್ಕೆ ಎಣ್ಣೆ ಹಾಕ್ಕೊಳಕತ್ತೇನೆ ರೀ. ಈ ಕಡೆ ನೋಡಿರಿ ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಅದನ್ನು ಹಾಕ್ಕೊಂಡ್ಮೇಲೆ ನಾನೀಗ ಸಾಸಿವೆ ಜೀರಿಗೆನ ಸ್ಕಿಪ್ ಮಾಡ್ತಾಯಿದ್ದೀನಿ ರೀ. ಸೊ ಮನ್ಯಾಗ ತಿನ್ನಂಗಿಲ್ಲ ರೀ ಸಾಸಿವೆ ಜೀರಿಗೆ, ಅದ್ರ ಸಂಬಂಧ ನೀವು ಮಾಡೋ ಮುಂದೆ ನೀವು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೋಬೋದು ರೀ. ಈಗ ನೋಡಿರಿ, ಫಸ್ಟಾಗಿ ನಾನು ಕರಿಬೇವು ಹಾಕ್ಕೊತೀನಿ ರೀ. ನೋಡಿರಿ, ಕರಿಬೇವು ಹಾಕ್ಕೊಂಡ್ಮೇಲೆ ಈಗ ಟಮಾಟಿ ಏನು ಉಳ್ಳಾಗಡ್ಡಿ ತೊಗೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಂಡೋಗುತ್ತೆ ನೋಡಿರಿ. ನೋಡಿರಿ, ಟಮಾಟಿ ಉಳ್ಳಾಗಡ್ಡಿನೂ ಹಾಕ್ಕೊಂಡೆ. ಈಗ ನೋಡಿರಿ, ಇದು ಹಾಕ್ಕೊಂಡ್ಮೇಲೆ ಚಲೋ ಚೆನ್ನಾಗಿದ್ದು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈ ಥರ ಮಿಕ್ಸ್ ಮಾಡಿಕೊಂಡು ಇದು ಕಟ್ ಮಾಡಿ ಚಲೋತ್ನಾಗ ತೊಗೊಂಬಂದು ಇಟ್ಕೊಂಡೇನಿ ರೀ. ಅಂದರೆ ಜಾಲ್ದಾಗ ಇಟ್ಕೊಂಡೇನಿ ರೀ, ನೀರೆಲ್ಲ ಬಸಿಲ್ಲ ಅಂತಂದ್ರೆ. ಸೊ ಈಗ ಇದಕ್ಕೆ ಅರ್ಶಿಣದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಷ್ಟನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ರೀ. 1-2 ನಿಮಿಷ ನಮ್ಗೆ ಅರ್ಶಿಣದ ಪುಡಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಬೇಯಿಸ್ಬೇಕು ರೀ ಉಳ್ಳಾಗಡ್ಡಿ ಟಮಾಟಿ. ಅಲ್ಲಿ ತನಕ ಅಂದ್ರೆ ಮೆತ್ತಗಾಗ್ಬಿಡ್ತಾವೆ. ಸೊ ಅನ್ನ ನೋಡ್ರಿ ಕುದಿಯಾಗತ್ತೈತಿ, ರೇಷನ್ ಅಕ್ಕಿ ಅನ್ನ ನೋಡ್ರಿ. ಇದು ನೋಡಿರಿ ಎಷ್ಟು ಮೆತ್ತಗಾತೆ. ಸೊ ಇದಿಷ್ಟನ್ನು ಮೆತ್ತಗಾದ್ಮೇಲೆ ನಾನೀಗ ಖಾರ ಪುಡಿ ಹಾಕ್ಕೊತೀನಿ ರೀ ಇದಕ್ಕೆ. ಈಗ ನೋಡಿರಿ, ಖಾರ ಪುಡಿ ಹಾಕ್ಕೊಳಕತ್ತೀನಿ. ಸ್ವಲ್ಪ ಹಾಕ್ಕೊಳಕತ್ತೀನಿ ರೀ, ಯಾಕಂದ್ರೆ ಸ್ವಲ್ಪ 2 ಆಲೂಗಡ್ಡೆ ಪಲ್ಯದ ಮಾಡಾಕತ್ತೀನಿ ಅಲ್ರಿ ಪಲ್ಯ, ಅದ್ರ ಸಂಬಂಧ. ನೀವು ಜಾಸ್ತಿ ಮಾಡಿದ್ರೆ ಒಂಚೂರು ಜಾಸ್ತಿ ಖಾರ ಮನ್ಯಾಗ ತಿನ್ನೋರು ಇದ್ರೂ ಹಾಕ್ಕೋಬೋದು ರೀ. ಈಗ ನೋಡಿರಿ, ಇದಿಷ್ಟನ್ನು ಖಾರ ಪುಡಿ ಹಾಕ್ಕೊಂಡ್ಮೇಲೆ ನಾನು ಈಗ ಇದು ಆಲೂಗಡ್ಡಿನ ಹಾಕ್ಕೊಳಕತ್ತೀನಿ ರೀ. ನೋಡಿರಿ, ಆಲೂಗಡ್ಡೆ ಹಾಕ್ಕೊಂಡ್ಮ್ಯಾಗ ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಸೊ ನೋಡಿರಿ ಎಷ್ಟು ಮಸ್ತಾಗಿ ನಾನು ಆಲೂಗಡ್ಡೆನ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ರೀ. ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾನು ನೀರು ಹಾಕ್ಕೊತೀನಿ ರೀ. ನೋಡಿರಿ, ಕುಕ್ಕರ್ನಾಗ ರೀ ಮಾಡೋದು, ಅದ್ರ ಸಂಬಂಧ ನಾನು ಒಂದೇ ವಿಸಿಲ್ಕ್ಕೆ ಇದು ಬಂದ್ ಮಾಡಿಬಿಡ್ತೀನಿ ರೀ. ಈಗ ನಾನು ಇದನ್ನು ನೋಡಿರಿ ಒಂಚೂರು ನೀರು ಹಾಕ್ಕೊಳಕತ್ತೀನಿ ರೀ, ಅಂದರೆ ಜಾಸ್ತಿ ನೀರು ಬೇಡ್ರಿ ನಮ್ಗೆ, ಅದ್ರ ಸಂಬಂಧ. ಚಾದ ಕಪ್ ಇರ್ತೈತಲ್ರಿ, ಆ ಗ್ಲಾಸಿನ 2 ಗ್ಲಾಸ್ ಹಾಕ್ಕೊಂಡ್ಬಿಟ್ರೆ ನಮ್ಗೆ ಕರೆಕ್ಟಾಗಿ ಆಲೂಗಡ್ಡೆ ಕುದಿತಾವ್ರಿ. ಸೊ ಇಷ್ಟು ಸಾಕ್ರಿ ನಮ್ಗೆ. ಈಗ ನಾನು ಕುಕ್ಕರ್ ವಿಸಲ್ ಹಾಕ್ತೀನಿ ರೀ. ಒಂದೇ ವಿಸಲ್ಗೆ ನಾನು ಇದನ್ನು ಬಂದ್ ಮಾಡಿಬಿಡ್ತೀನಿ ರೀ. ನೋಡಿರಿ, ಈಗ ಕುಕ್ಕರ್ ಇದು ಹಾಕಿದ್ದೀನಿ ರೀ, ಮುಚ್ಚಳ ಹಾಕಿ ಒಂದು ವಿಸಲ್ ಈಗ ಆಗೋ ತನಕ ಒಂದು 5 ನಿಮಿಷ ಬಿಡೋಣ ರೀ. ಈ ಕಡೆ ಅನ್ನನೂ ಕುದಿಯಾಗತ್ತೈತಿ. ಹೈ ಫ್ಲೇಮ್ದಾಗ ನಾನು ಗ್ಯಾಸ್ ಇಡ್ತೀನಿ ರೀ. ಈ ಕಡೆನೂ ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ಟಿದ್ದೀನಿ ರೀ. ಸೊ ಅಲ್ಲಿ ತನಕ ಏನಾರ ಒಂದು ಕೆಲಸ ಮಾಡ್ಬೇಕ್ರಿ. ಕೆಲಸ ಅಂದ್ರೂ ನೋಡಿರಿ, ಚೌಳಿಕಾಯಿ ತಂದಿದ್ವಿ ಪೇಟೆಗ. ಆ ಚೌಳಿಕಾಯಿನ ಒಂದು ಸ್ವಲ್ಪ ಸೋಸ್ಕೋಬೇಕ್ರಿ. ಇದನ್ನೂ ಕೂಡ ರೆಸಿಪಿ ನಿಮ್ಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೈತೆ ರೀ ಫ್ರೆಂಡ್ಸ. ಸೊ ನನ್ನ ವೀಡಿಯೋಸ್ನ ಆದಷ್ಟು ನೀವು ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ನಿಮ್ಮ ಎಲ್ಲ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ. ಸೊ ಎಲ್ಲರೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ಈ ಕಡೆ ಇಡ್ತೀನಿ ರೀ. ಫೈನಲಿ ನೋಡ್ರಿಪ್ಪ, ಆಲೂಗಡ್ಡೆ ಪಲ್ಯ ರೆಡಿ ಆತ್ರಿ.
ಸೊ ಸಿಂಪಲ್ಲಾಗಿ ಒಂದು ರೆಸಿಪಿ ತೋರಿಸಿದ್ದೀನಿ ರೀ. ಇವತ್ತಿಂದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ್. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ. ಸೊ ಹೆಚ್ಚಿನದಾಗಿ ನಾನು ಕೂಡ ಇನ್ನೂ ರೆಸಿಪಿ ಬ್ಲಾಗ್ಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ್. ಆದಷ್ಟು ನಾನು ಡೈಲಿ ಬ್ಲಾಗ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.